ಎಲ್ಲರಿಗೂ ನಮಸ್ಕಾರ. ಡಿ ಬಿ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ದಿನ ಮಸೊಪ್ಪು ಸಾಂಬಾರು ಯಾವ ರೀತಿ ಮಾಡೋದು ನಾನು ಅಂತ ತೋರಿಸ್ತೀನಿ ನಿಮಗೆ. ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಚಕ್ಕೋತ ಸೊಪ್ಪು ಅಂತ ಬರುತ್ತೆ. ಅದು 4 ಥರ ಸೊಪ್ಪನ್ನ ತೊಗೊಂಡಿದ್ದೀನಿ. ನೋಡಿ ಎಲ್ಲ ಎಷ್ಟೆಷ್ಟು ಇಟ್ಕೊಂಡಿದ್ದೀನಿ. ಎಲ್ಲ ಈಕ್ವಲ್ ಇಟ್ಕೋಬೋದು. ನಿಮಗೆ ಯಾವ ಸೊಪ್ಪು ಬೇಕು 2 ಥರ ಸೊಪ್ಪನ್ನು ಮಾಡ್ಬೋದು. ಒಂದೇ ಥರ ಸೊಪ್ಪು ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ ಎಲ್ಲ ಸ್ವಲ್ಪ ಇದು ಚಕ್ಕೋತ ಸೊಪ್ಪು. ನಾನು ತಟ್ಟೆನಲ್ಲೆಲ್ಲ ಒಟ್ಟಿಗೆ ಹಾಕಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತ ಸಪ್ರೇಟ್ ಇಟ್ಟಿದ್ದೀನಿ. 4 ಥರ ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಉಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, 1 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು. ಇಷ್ಟು ಒಗ್ಗರಣೆಗೆ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹೆಚ್ಚಾಕೋದು. ನೋಡಿ ಸೊಪ್ಪನ್ನ ತೊಳೆದು ನಾನು ಎಲ್ಲ ಮಿಕ್ಸ್ ಮಾಡಿ ತೊಳೆದಿದ್ದೀನಿ. ಒಂದು ದೊಡ್ಡ ಹಿಡಿಯಷ್ಟು ಆಗಿ ಕೈ ಬಿಡಿಸಿಟ್ಕೊಂಡು ಲಾಸ್ಟಲ್ಲಿ ಮಸೊಪ್ಪಿಗೆ ಚೆನ್ನಾಗಿರುತ್ತೆ. ಇದೇನು ರುಬ್ಬಲ್ಲ. ನೋಡಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಒಂದು 2 ಬೌಲಷ್ಟು 2-3 ಬೌಲಷ್ಟು. ಒಂದು ಸ್ವಲ್ಪ ಬೇಳೆ ಹಾಕ್ಕೊಳ್ತೀನಿ. ಬೇಳೆನ ಚೆನ್ನಾಗಿ ತೊಳೆದು ಹಾಕಿ ಮತ್ತು ಈರುಳ್ಳಿ, ಟೊಮೊಟೊ ಎರಡನ್ನೂ ಬೇಯಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನೋಡಿ ನಾನು ಇಷ್ಟು ಸಾಕು ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಖಾರ ಮೀಡಿಯಮ್ಮಾಗಿ ತಿಂತೀವಿ, ಅದರಿಂದ ಸಾಕು ಹಸಿಮೆಣ್ಸಿನ್ಕಾಯಿ. ಈಗ ಸೊಪ್ಪು ತೊಳೆದು ಇಟ್ಕೊಂಡಿರ್ತೀರಲ್ಲ, ಆ 4 ಥರ ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ನಿಮಗೆ 2 ಥರ ಸೊಪ್ಪು ಬೇಕಾದರೂ ಚೆನ್ನಾಗಿರುತ್ತೆ, ಹಾಕ್ಕೋಬೋದು. ಒಬ್ಬರು ಒಂದೇ ರೀತಿ ಸೊಪ್ಪು ಹಾಕ್ತಾರೆ, ಅಷ್ಟೊಂದು ಟೇಸ್ಟ್ ಇರಲ್ಲ. ಈ ರೀತಿ 2 ಅಥವಾ 3, 4 ರೀತಿ ಸೊಪ್ಪು ಹಾಕಿದ್ರೆ ತುಂಬಾ ಒಳ್ಳೆಯದು. ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂತಾರೆ. ಅದರಿಂದ ಸ್ವಲ್ಪನೇ ಹಾಕಿ ಬೇಯಿಸ್ಕೊಳ್ತೀನಿ, ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು. ಇವಾಗ ನಾವು 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಬೇಳೆ, ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ 2 ವಿಷಲ್ ಹೊಡೆಸಿದ್ದೀನಿ. ಈಗ ತೆಗಿತಾಯಿದ್ದೀನಿ. ಅದನ್ನು ಸ್ವಲ್ಪ ತೂತು ಬಟ್ಲಿಗೆ ಹಾಕಿ ಅದನ್ನು ಸೋಸ್ಕೋಬೇಕಾಗುತ್ತೆ. ನಾವು ರುಬ್ಬಬೇಕು. ಅದರಿಂದ ಒಂದು ಪಾತ್ರೆನ ಕೆಳಗಿಟ್ಬಿಟ್ಟು ಈ ಪಾತ್ರೆಗೆ ಎಲ್ಲ ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ ಅದಷ್ಟನ್ನು ಸೋಸೋಣ. ಅದು ಸೋರೋಕ್ಕಿಟ್ಮೇಲೆ ಮೇಲೆ ಸೇರಿಕೊಳ್ಳುತ್ತೆ ಮತ್ತು ಸೊಪ್ಪು ಮತ್ತು ಬೇಳೆ ಎಲ್ಲ. ಕೆಳಗಡೆ ಅದರ ರಸ, ಬೆಂದಿರೋ ರಸ ಬರುತ್ತೆ. ಅದನ್ನು ನಾವು ರುಬ್ಬಬೇಕು. ನಾವು ಕೆಳಗಡೆ ರಸ ಇಟ್ಟಿರ್ತೀವಲ್ಲ, ಸೊಪ್ಪು ಬೆಂದಿರೋ ನೀರು, ಅದಕ್ಕೆ ನಾವು ಹುರುಳಿಕಾಯಿನ ಬಿಡಿಸಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಬೇಯಿಸ್ಕೊಂಡ್ರೆ ಅದ್ರ ಟೇಸ್ಟ್ ಚೆನ್ನಾಗಿ ಅದರಲ್ಲೇ ಬೇಯುತ್ತೆ. ನಾವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ನಿಮ್ಗೇನಾದರೂ ಬೇಕಾದರೆ ಆಲೂಗೆಡ್ಡೆ, ಬದನೇಕಾಯಿ ಕೂಡ ಹಾಕ್ಕೋಬೋದು. ಮನೇಲಿ ಆಲೂಗೆಡ್ಡೆ, ಬದನೇಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಅದರಿಂದ ನಾನು ಹುರುಳಿಕಾಯಿ ಜಾಸ್ತಿ ಹಾಕ್ತೀನಿ, ಚಪ್ರದ ಅವರೆಕಾಯಿ ಹಾಕ್ತೀನಿ. ಒಂದೊಂದು ಸಾರಿ ಆಲೂಗೆಡ್ಡೆ, ಬದನೇಕಾಯಿ ಕೂಡ ಚೆನ್ನಾಗಿರುತ್ತೆ. ಒಂದೊಂದು ಸಾರಿ ಯಾವಾಗಲೂ ರೇರಾಗಿ ಹಾಕ್ತೀನಿ. ಹುರುಳಿಕಾಯಿನ ಚೆನ್ನಾಗಿ ಉಪ್ಪು ಹಾಕಿ ವಾಶ್ ಮಾಡಿ ಅದರೊಳಗೆ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆವಾಗಲೇ, ನೋಡಿ ಉಪ್ಪು ಹಾಕಬೇಕಾಗತ್ತೆ. ನೋಡಿ ಹೀಗೆ ಎಷ್ಟು ಬೇಕು ನಿಮಗೆ, ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಸ್ವಲ್ಪನೇ ಹುರುಳಿಕಾಯಿ ಇತ್ತು, ಅದರಿಂದ ಸ್ವಲ್ಪನೇ ಹುರುಳಿಕಾಯಿನ ಬಿಡಿಸಿ ಅದರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ರಸ ಬೆಂದಿರುತ್ತಲ್ಲ, ಆ ರಸದಲ್ಲಿ ಬೇಯಿಸ್ಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ರುಬ್ಬಬಾರ್ದು. 1 ಸಾರಿ ಅಥವಾ 2 ಸಾರಿ ಗರ್ ಅಂತ ಆನ್ ಮಾಡಿ ಆಫ್ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಸಣ್ಣಕ್ಕೆ ನೈಸಾಗಿ ರುಬ್ಬೇಡಿ ಯಾವತ್ತೂ. ಒಬ್ಬೊಬ್ಬರು ಮಸೀತಾರೆ, ಮಸಿಯೋ ಕೋಲಿಂದ. ನಾನು ಇದೇ ರೀತಿ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ತೆಂಗಿನಕಾಯಿ ಇದ್ರೂ ಹಾಕ್ಕೊಂಡು ರುಬ್ಕೋಬೋದು, ಆದರೆ ತುರಿದಿರೋಂಥ ತೆಂಗಿನಕಾಯಿ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಈ ರೀತಿ ದಪ್ಪದಾಗಿ ನಾನು ರುಬ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಹುರುಳಿಕಾಯಿ ಬೇಯ್ತಾ ಇದೆ. ಒಂದು ಪಾತ್ರೆ ಇಟ್ಟು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿದ್ರೆ ಆ ಈರುಳ್ಳಿ ಬಾಯಿಗೆ ಸಿಕ್ಕಿದಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಮೆಥಡ್ನಲ್ಲಿ ನೀವು ಮಸೊಪ್ಪು ಸಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಾನು ಎಷ್ಟೊಂದು ಕಡೆ ತಿಂದಿರ್ತೀನಿ ಮಸೊಪ್ಪು, ಯಾಕೆ ಈ ಥರ ಇದೆ ನಮ್ಮ ಮನೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅದರಿಂದ ನಾನು ಮಸೊಪ್ಪು ಸಾಂಬಾರನ್ನ ನಿಮಗೆ ತೋರಿಸ್ತಾ ಇದ್ದೀನಿ.
ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಗಣಕೆ ಸೊಪ್ಪಲ್ಲಿ ಕೂಡ ಮೊಸೊಪ್ಪು ಮಾಡ್ತಾರೆ, ಅದು ಕೆಮ್ಮಿಗೂ ಒಳ್ಳೇದಂತಾರೆ. ಈ ರೀತಿ ನೀವು ವಾರಕ್ಕೊಮ್ಮೆ 4 ಥರ ಸೊಪ್ಪು 3 ಥರ ಸೊಪ್ಪು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಒಂದು ಸೊಪ್ಪು ಜಾಸ್ತಿ ಯೂಸ್ ಮಾಡಿದಷ್ಟು ಮಕ್ಕಳಿಗೆ ಗೊತ್ತಾಗಲ್ಲ ಈರಿನ ಸೊಪ್ಪು ತಿನ್ನಬಾರ್ದು ಅಂತ. ಸೊಪ್ಪು ಒಳಗಡೆ ಹಾಕಿರ್ತೀವಲ್ಲ, ರುಬ್ಬಿರ್ತೀವಲ್ಲ, ಆವಾಗ ತಿಂದುಬಿಡ್ತಾರೆ. ಮಕ್ಕಳು ಕೂಡ ಒಳ್ಳೆಯದು. ಆ ರೀತಿ 2-3 ಥರ 4-5 ಥರ ಸೊಪ್ಪು ಹಾಕಿದ್ರೆ, ನೀವು ಒಂದೇ ಥರ ಸೊಪ್ಪು ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ. ನಾನು ಇದೇ ರೀತಿ 3 ಅಥವಾ 4 ರೀತಿ ಸೊಪ್ಪು ಹಾಕ್ತೀನಿ, ಆವಾಗ ಮೊಸೊಪ್ಪು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪು ಮಾಡಬೇಕಾದ್ರೆ ಒಂದು ಟಿಪ್ಸ್ ಅಂತ ನೆನ್ಕೊಳ್ಳಿ, ಯಾವತ್ತೂ ಒಗ್ಗರಣೆ ಸಿಹಿಬಾರ್ದು, ಕಪ್ಪಾಗಬಾರ್ದು. ಒಗ್ಗರಣೆ ಹಾಕಬೇಕಾದ್ರೆ ಹುಷಾರಾಗಿ ಹಾಕಿ, ದಪ್ಪ ತಳ ಇರೋ ಅಂಥ ಪಾತ್ರೆನೇ ತಗೊಳ್ಳಿ. ಈರುಳ್ಳಿನೂ ಅಷ್ಟೇ ಕಪ್ಪು ಆಗಬಾರ್ದು, ಸ್ವಲ್ಪ ಬ್ರೌನ್ ಕಲರ್ ಅಷ್ಟೇ ಬರಬೇಕು. ಈಗ ನಾನು ರುಬ್ಕೊಂಡಿದ್ದೀನಲ್ಲ ಸೊಪ್ಪು, ಅದನ್ನು ಹಾಕ್ತಾಯಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಕಮೆಂಟ್ಸ್ ಮಾಡಿ. ಎಲ್ಲಿ ಚೆನ್ನಾಗಿ ಆಗಿಲ್ಲ ಅಂತ ಏನಾದರೂ ಅನಿಸಿದರೆ ಏನಾಯಿತು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ, ನಾನು ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ. ಇವಾಗ ಹುರುಳಿಕಾಯಿನ ಆ ಸೊಪ್ಪು ಬೆಂದಿರೋ ನೀರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ತಿಕ್ನೆಸ್ ನೋಡಿಕೊಂಡು ಹಾಕ್ಕೊಳ್ಳಿ. ನನಗೆ ಎಷ್ಟು ಗಟ್ಟಿ ಬೇಕು ತೆಳು ಬೇಕು ಅಂತ ಹಾಕ್ಕೊಳ್ತೀನಿ. ನೀವು 1 ಸರಿ 2 ಸರಿ ಮಾಡಿದಾಗ ಗೊತ್ತಾಗುತ್ತೆ. ತೆಳು ಬೇಕು ಸ್ವಲ್ಪ ಅನ್ನೋದಾದರೆ ಸ್ವಲ್ಪ ನೀರು ಇನ್ನೂ ಬೇಕು ಅಂದರೆ ಹಾಕ್ಕೊಳ್ಳಿ. ಅಷ್ಟೇ ಸಾಕು ಅನಿಸುತ್ತೆ ನನಗೇನು. ಸೊಪ್ಪು ಬೆಂದಿರೋ ನೀರಲ್ಲೇ ಎಷ್ಟೊಂದು ನೀರಿರುತ್ತಲ್ವ, ಅದೇ ಸಾಕಾಗುತ್ತೆ. ತುಂಬ ಗಟ್ಟಿ ಬೇಕು ಅಂತ ಅಂದ್ರೂ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಸರಿ ಹೋಗುತ್ತೆ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಸೊಪ್ಪು ಬೇಯಿಸ್ಬೇಕಾದ್ರೇ ಸ್ವಲ್ಪ ಹಾಕಿದ್ದೀವಿ, ಒಗ್ಗರಣೆಗೆ ಕೂಡ ಸ್ವಲ್ಪ ಹಾಕಿದ್ದೀವಿ. ಅದರಿಂದ ಉಪ್ಪನ್ನ ಜಾಸ್ತಿ ಹಾಕಬೇಡಿ, ನೋಡಿಬಿಟ್ಟು ಸ್ವಲ್ಪ ಹಾಕಿ. ಈ ರೀತಿ ಮೊಸೊಪ್ಪು ಮಾಡಿದ್ರೆ ಈ ಮೆಥಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಖಂಡಿತ ನೀವು ಇದೇ ರೀತಿ ಮಾಡ್ಕೊಳ್ತೀರಾ ಅಂತ ನಂಬಿಕೆ ನನ್ನಲ್ಲಿದೆ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಮೊಸೊಪ್ಪು ಬೇಡ ಅಂತ ಅನ್ನೋರು ಕೂಡ ಸಾಂಬಾರು ಚೆನ್ನಾಗಿದೆ ಅಂತಲೇ ತಿಂತಾರೆ. ನಮ್ಮ ಮಕ್ಕಳು ಮೊದಲು ಚೆನ್ನಾಗಿಲ್ಲ ಅಂತ ಅನ್ನೋರು, ಮೊಸೊಪ್ಪು ಬೇಡ ಅನ್ನೋರು ಈ ಟೇಸ್ಟ್ ನೋಡಿದ್ಮೇಲೆ ತುಂಬಾ ಚೆನ್ನಾಗಿದೆ ಅಂತ ತಿಂತಾರೆ. ಅದರಿಂದ ನಾನು ಈ ವಿಡಿಯೋನ ಮಾಡಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿ. ಹೇಗಿದೆ ಅಂತ ನೀವು ಮಾಡಿಬಿಟ್ಟು ಕಮೆಂಟ್ಸ್ ಮಾಡಿ. ತುಂಬ ಅಂದರೆ ತುಂಬಾ ನಮಗಂತೂ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗಿತ್ತು, ಎಲ್ಲಿ ತಪ್ಪಾಗಿದೆ, ಎಲ್ಲಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅನಿಸಿದ್ರೂ ಕಮೆಂಟ್ಸ್ ಮಾಡಿ. ನನಗೆ ಅವಾಗ ಎಲ್ಲಿ ತಪ್ಪಾಗಿದೆ ಅಂತ ನಾನು ಹೇಳ್ತೀನಿ. ನೋಡಿ ಇಷ್ಟೇ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮೊಸೊಪ್ಪು ಸಾರು ಯಾವ ರೀತಿ ಇದೆ ಅಂತ ನೀವು ಹೇಳಿದ್ಮೇಲೆ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬಿಸಿ ಅನ್ನಕ್ಕೆ ಮೊಸೊಪ್ಪು ಸಾಂಬಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ.